ಏನು ನಾವು ದೊಡ್ಡ ಪ್ರಮಾಣದಲ್ಲಿ ಒಂದು ಸಭೆ ಮಾಡಬೇಕು ಅಂತ ಹೇಳಿ ಕುಮಾರಸ್ವಾಮಿಯವರು ರೇವಣ್ಣವರು ತೀರ್ಮಾನ ಮಾಡಿದ್ದಾರೆ. ಆ ಸಭೆಗೆ ಇವತ್ತು ಜಿಲ್ಲೆಯ ಎಲ್ಲ ತಾಲೂಕಿನ ಪ್ರಮುಖರು ಬಂದಿದ್ದಾರೆ. ಆ ಸಭೆಗೆ ರೇವಣ್ಣವರು ಯಾವುದು ಲೆಜಿಸ್ಲೇಚರ್ ಕಮಿಟಿ ಮೀಟಿಂಗ್ ಇದೆ, ಅದು ನಾನು ಮುಗಿಸ್ಕೊಂಡು ಬರ್ತೀನಿ, ನೀವು ಬನ್ನಿ ಅಂತ ಹೇಳಿದರು. ನಾನಿವತ್ತು ಯಾವುದನ್ನು ಮಾತಾಡಬೇಕು ಅಂತ ಬಂದಿಲ್ಲ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ನಾನು ಪಾರ್ಲಿಮೆಂಟ್ಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮನ್ನೆಲ್ಲ ಮತ್ತೊಂದು ಸಾರಿ ಮೀಟ್ ಮಾಡ್ತೀನಿ, ಜೊತೆಲೆ ಊಟ ಮಾಡೋಣ. ಆವತ್ತು ಏನೇನು ವಿಷಯ, ಏಕೆ ನನ್ನ ಟರ್ಮು ನೆಕ್ಸ್ಟ್ ಜೂನ್ಗೆ ಮುಗಿಯುತ್ತೆ. ಆದ್ದರಿಂದ ಈ ಸಾರಿ ಪಾರ್ಲಿಮೆಂಟಲ್ಲಿ ಏನೇನು ಮಾತನಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಎಲ್ಲ ವಿಷಯ ಸಂಗ್ರಹಣ ಮಾಡಿಕೊಂಡು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದರು. ಇವತ್ತು ಯಾವುದು ಪ್ರಮುಖವಾಗಿ ನಮ್ಮ ಜಿಲ್ಲೆಯ ಸಂಘಟನೆ 24ನೇ ತಾರೀಕಿನ ಸಭೆಗೆ ಅತ್ಯಂತ ಮೇಲ್ಮಟ್ಟದ ಸಭೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಪ್ರಮುಖರು ಬಂದಿದ್ದಾರೆ. ಅವ್ರ ಜೊತೆ ಸಮಾಲೋಚನೆ ಮಾಡೋದಕ್ಕೆ ಅಂಥೇಳಿ ಇವತ್ತು ನಾನು ಬಂದಿರೋದು. ತಾವು ಬಂದಿದ್ದೀರಿ, ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಹೊಸ ವರ್ಷ ಶುಭಾಶಯ ಹೇಳಿದೆ. ತಾವೇನಾದರೂ ಕೇಳೋದಿದ್ದರೆ ಕೇಳಿ. ನನ್ನ ತಲೆಯೊಳಗೆ ಏನೂ ಇಟ್ಕೊಂಡು ಬಂದಿಲ್ಲ. ಈ ಬಳ್ಳಾರಿ ವಿಷಯದಲ್ಲಿ ನಾನು ಟಿ ವಿಲಿ ನೋಡಿದೆ, ಏಕೆಂದರೆ ಅಲ್ಲಿ ಗುಂಪು ಘರ್ಷಣೆ ಆಗಿದೆ. ಅದು ಶಾಸಕರುಗಳು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಯಾರೋ ಒಬ್ಬ ಹುಡುಗ ತೀರೋಗಿರನ್ನ ಬಾಡಿನ ಕ್ಯಾರಿ ಮಾಡುವಾಗ ಶಾಸಕರು ಆ ಹುಡುಗನ ಯಾರು ಗುಂಡಿನ ಪೆಟ್ಟಿನಿಂದ ಸತ್ತಿದ್ದಾನೋ ಅವನ ಬಾಡಿಯನ್ನು ಹೊತ್ಕೊಂಡು ಶವ ಸಂಸ್ಕಾರ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ದೃಷ್ಟಿ ಮಾಧ್ಯಮದಲ್ಲಿ ನೋಡಿದೆ. ನಾನು ಅದರ ಬಗ್ಗೆ ಕೂಡ ಏನು ಹೇಳುವ ಶಕ್ತಿ ಇಲ್ಲ. ಆ ಗುಂಡು ಹೊಡೆದರೆ ಯಾರು, ಆಮೇಲೆ ದೃಷ್ಟಿ ಮಾಧ್ಯಮದಲ್ಲಿ ವರದಿಯಾಗಿರೋ ಪ್ರಕಾರ ನಮ್ಮ ರೆಡ್ಡಿ ಅಲ್ಲಿತ್ತಿಲ್ಲ ಅಂಥೇಳಿ ಇದ್ದರೆ ಅವರಿಗೆ ಅಪಾಯ ಆಗೋದು ಅಂತಲೂ ಒಂದು ಭಾವನೆ ದೃಷ್ಟಿ ಮಾಧ್ಯಮದಲ್ಲಿ ವ್ಯಕ್ತ ಆಗಿದೆ. ಅಲ್ಲಿ ಅವ್ರ ಮನೆ ಮುಂದೆ ಎಂಥದ್ದು ಇದು ಫ್ಲ್ಯಾಗ್ ಕಟ್ಟಲಿಕ್ಕೆ ಜಗಳ ಆಯಿತು ಅಂತಲೂ ಏನೋ ಸಮಥಿಂಗ್ ಇದೆ. ಅದರ ಮೇಲೆ ನಮ್ಮ ಕಾಂಗ್ರೆಸ್ನ ಹಿರಿಯ ಮುಖಂಡರು ಬಳ್ಳಾರಿಗೆ ಹೋಗಿದ್ದಾರೆ. ಅಲ್ಲಿ ವಿಷಯವನ್ನೆಲ್ಲ ಅವರು ಸಂಗ್ರಹಣ ಮಾಡ್ತಾ ಇದ್ದಾರೆ ಅಂಥೇಳಿ ವರದಿ ಮಾಧ್ಯಮದಲ್ಲಿ ಬಂದಿರೋದು. ಸಿದ್ದರಾಮಯ್ಯವರು ನನಗೆ ಡೀಟೇಲ್ಸ್ ಬಂದ ಮೇಲೆ ನಾನು ಕ್ರಮ ತಗೊಳ್ತೀನಿ ಅಂತ ಅವರು ಹೇಳಿದ್ದಾರೆ. ಈಗ ಅಭಿಪ್ರಾಯಗಳು ಈ ಥರ ಇದೆ. ಆಮೇಲೆ ಈಗ 4 ಚಾರ್ಜ್ ಶೀಟ್ನ ಮಾಡಿದ್ದಾರೆ ಅಂಥೇಳಿ, ಆಮೇಲೆ ಆ ಗುಂಡು ಯಾರು ಹೊಡೆದಿದ್ದಾನೋ ಅದು ಪೊಲೀಸ್ನವರ ಗನ್ನಿಂದ ಬಿದ್ದಿರೋದಲ್ಲ ಅನ್ನೋದು, ಯಾರೋ ಖಾಸಗಿಯ ವ್ಯಕ್ತಿ ಹೊರಗಡೆಯಿಂದ ಹೊಡೆದಿದ್ದಾರೆ. ಹೀಗೆ ಹಲವಾರು ರೀತಿಯಾದಂಥ
ಭಾವನೆಗಳು ಮಾಧ್ಯಮದಲ್ಲಿ ವ್ಯಕ್ತ ಆಗಿರೋದನ್ನು ನೋಡಿದ್ದೇನೆ ನಾನು. ಅದರಿಂದ ನಿಖರವಾಗಿ ನಾನು ಹೀಗೆ ಆಯಿತು ಹಾಗಾಯಿತು ಅಂತ ಹೇಳೋದು ನನಗೆ ಸ್ವಲ್ಪ ಕಷ್ಟ. ಒಂದು ಶ್ರೀರಾಮುಲು ಅವರಿಗೆ, ಜನಾರ್ದನ್ ರೆಡ್ಡಿ ಅವರಿಗೆ, ಅವರಿಗೆ ಸರ್ಕಾರ ಸಾಕಷ್ಟು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ತಗೋಬೇಕು ಅಂತಲೂ ಒಂದು ವರ್ಗ ಹೇಳಿರೋದನ್ನು ಕೇಳಿದ್ದೇನೆ. ನಾನು ನಿಮ್ಮ ಪತ್ರಿಕೆ ನೋಡಲ್ಲ, ಈಗ ಟಿ ವಿ ನೋಡ್ಕೊಂಬಂದು ಹೇಳ್ತಾಯಿದ್ದೆ. ನಾನು ಇರೋ ವಿಷಯ ಹೇಳಬೇಕು ಈಗ. ಅದರಿಂದ ಕಾದು ನೋಡೋಣ ಯಾವ ರೀತಿ ಯಾರ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಅದನ್ನು ಕಾದು ನೋಡೋಣ ಅಷ್ಟೇ. ಐ ಕಾಂಟ್ ಜಂಪ್ ಟು ಕನ್ಕ್ಲೂಷನ್. ನಾನು ಇನ್ನೇನಾದರೂ ವಿಷಯ ಇದ್ದರೆ ಕೇಳಿ. ಇಂಥ ಗನ್ ಸಂಸ್ಕೃತಿ ರಾಜ್ಯಕ್ಕೂ ಕಾಲಿರ್ತಲ್ಲ ಅಂತ ಪಕ್ಕದ ಆಂಧ್ರದಲ್ಲಿ ಕೇಳ್ತಾ ಇದ್ವಿ, ಬೇರೆ ಕಡೆ ಇರ್ತಿತ್ತು, ಬಿಹಾರದಲ್ಲಿ ಇರ್ತಿತ್ತು. ಯಾವುದ್ರಲ್ಲಿ? ಕರ್ನಾಟಕದಲ್ಲೂ ಕೂಡ ಈ ಗನ್ ಸಂಸ್ಕೃತಿ ಕಾಲಿಟ್ಟಿದೆಯಲ್ಲ ಅಂತ. ಗನ್ ಸಂಸ್ಕೃತಿ ಆಂಧ್ರದಲ್ಲಿ ಕೇಳ್ತಾ ಇದ್ವಿ, ಕರ್ನಾಟಕಕ್ಕೂ ಬಂದಿದೆಯಲ್ಲ ಅಂತ. ನಾನು ಇದ್ರ ಬಗ್ಗೆ ಹೇಳೋದು ಕಷ್ಟ ಸರ್. I don't want to react. ಸರ್, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಾರಾಯಿ ಮತ್ತು ಲಾಟ್ರಿ ಬ್ಯಾನ್ ಮಾಡಿದರು, ಸಾರಾಯಿನ ಬ್ಯಾನ್ ಮಾಡಿದರು. ಆ ಸಂದರ್ಭದಲ್ಲೂ ಬಳ್ಳಾರಿ ಮತ್ತು ಪಕ್ಕದ ಕೊಪ್ಪಳ ಜಿಲ್ಲೆಯಲ್ಲಿ ಇದೇ ರೀತಿಯಾದಂಥ ಪ್ರತಿಭಟನೆಗಳಾಗಿ 7 ಬಂದೂಕುಗಳನ್ನು ಸೀಸ್ ಮಾಡಿದ್ರು ಆ ಟೈಮ್ನಲ್ಲಿ. ಅದು ಈಗ ಮತ್ತೆ ಇಲ್ಲಿ ಎಂಟ್ರಿ ಆಗ್ತಿರೋದು ಯಾಕೆ? ಬಳ್ಳಾರಿಯಲ್ಲಿ ಇಷ್ಟೊಂದು ಗನ್ ಫೈರಿಂಗ್ ಎಲ್ಲ ನಡೀತಾ ಇದ್ರು, ಗೌರ್ಮೆಂಟ್ ಕೇರ್ ಮಾಡ್ತಿದೆ ಅಂತ ಅನ್ಸುತ್ತೆ ನಿಮಗೆ? ಅದ್ರ ಬಗ್ಗೆ ಕಡಿವಾಣನೇ ಇಲ್ಲ ಅಂತ ಅನ್ಸಲ್ಲ? ನಾನು ಈ ಪ್ರಶ್ನೆಗೆ ಈ ಸಂದರ್ಭದಲ್ಲಿ ಉತ್ತರ ಕೊಡಲಿಕ್ಕೆ ಹೋಗಲ್ಲ. ಕುಮಾರಸ್ವಾಮಿಯವರ ಜೊತೆ ಸಂದರ್ಭ ಬಂದಾಗ ಅವರು ರಾಜ್ಯದ ಹಲವಾರು ಸಮಸ್ಯೆಗಳ ಬಗ್ಗೆ ಅವರಿಗೆ 2 ಸಾರಿ ಮುಖ್ಯಮಂತ್ರಿಯಾಗಿ ಏನೇನು ಕ್ರಮ ತೆಗೆದುಕೊಂಡ್ರು, ಅದಾದಮೇಲೆ ವಿರೋಧ ಪಕ್ಷದ ನಾಯಕನಾಗೂ ಏನೇನು ಅವರು ಹೋರಾಟ ಮಾಡಿದ್ದಾರೆ. ಇದೆಲ್ಲವನ್ನು ಅವರು ಹೇಳುವ ಸನ್ನಿವೇಶ ಸಮಯ ಬರ್ಬೋದು. ಆದ್ದರಿಂದ ಇವತ್ತು ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗಲ್ಲ. ನೀವೇನು ಪ್ರಶ್ನೆ ಕೇಳಿದರೆ ಸಾರಾಯಿ ನಿಷೇಧ ಮಾಡಿದ್ದು ಅವರು, ಹಲವಾರು ಲೋನ್ ವೇವ್ ಮಾಡಿದ್ದು ಅವರು, ಹೀಗೆ ಬೇಕಾದಷ್ಟು ವಿಷಯಗಳಿದೆ. ಅದರಿಂದ ನಾನು ಅವರು ಮಾಡಿರ್ತಕ್ಕಂಥ ಕೆಲಸ, ಅದರಿಂದ ಉದ್ಭವ ಆದಂಥ ಸಮಸ್ಯೆಗಳು, ಇವುಗಳ ಎಲ್ಲ ವಿವರವನ್ನು ನಾನು ಹೇಳಲಿಕ್ಕೆ ಹೋಗಲ್ಲ. ನೀವು ಕೇಳದೇ ಇದ್ದರೂ ನಾನೇ ಹೇಳಿಬಿಡ್ತೇನೆ. ಈಗ